ಕುಮಟಾ ಪಟ್ಟಣದ ಹೆರವಟ್ಟದ ಶ್ರೀ ರಾಘವೇಂದ್ರ ಮಠದಲ್ಲಿ ಶ್ರೀನಿವಾಸ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅರ್ಹ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ವಿತರಿಸಲಾಯಿತು. ಕುಮಟಾ ಪಟ್ಟಣದ ಹೆರವಟ್ಟದ ಶ್ರೀ ರಾಘವೇಂದ್ರ ಮಠದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಮೊದಲು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕಿ ದಿವಂಗತ ವಿನಯ ಶಾನ್ಭಾಗ್ ರವರು ಗತಿಸಿ 14 ವರ್ಷ ಕಳೆದ ಹಿನ್ನೆಲೆಯಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸ್ಮರಿಸಲಾಯಿತು. ಬಳಿಕ ದಿವಂಗತ ಬಿಕ್ಕು ವೈಕುಂಠ ಕಾಮತ್ ಹಾಗೂ ದಿವಂಗತ ಅನ್ನಪೂರ್ಣ ಬಿಕ್ಕು ಕಾಮತ್ ಇವರ ಸ್ಮರಣಾರ್ಥ ಮೋಹನ ಬಿಕ್ಕು ಕಾಮತ್ ಮುಂಬೈ ಇವರ ಪ್ರಾಯೋಜಕತ್ವದಲ್ಲಿ ಶಿಷ್ಯ ವೇತನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ನಿವೃತ್ತ ಅಧ್ಯಾಪಕರು ಜಿಲ್ಲಾ ದೇಶಭಂಡಾರಿ ಸಮಾಜದ ಅಧ್ಯಕ್ಷರಾಗಿರುವ ಅರುಣ್ ಮಣಕೀಕರ್ ಮಾತನಾಡಿ, ಜೀವನಾನುಭವವನ್ನ ಹಂಚಿಕೊಂಡರಲ್ಲದೆ ಗುರುರಾಯರ ಸನ್ನಿಧಿಯಲ್ಲಿ ತಾವು ಪಡೆದ ಶಿಷ್ಯ ವೇತನವನ್ನ ಎಚ್ಚರಿಕೆಯಿಂದ ಸದುಪಯೋಗ ಮಾಡಿಕೊಳ್ಳಬೇಕೆಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆನರಾ ಬ್ಯಾಂಕಿನ ನಿವೃತ್ತ ಅಧಿಕಾರಿ ಸುರೇಶ್ ಭಟ್ ರವರು ವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಸುಮಾರು 15 ಫಲಾನುಭವಿಗಳಿಗೆ ಸುಮಾರು 1.7 ಲಕ್ಷ ರೂಪಾಯಿಗಳ ನೆರವನ್ನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಠದ ಅರ್ಚಕ ಭರತ್ ಭಟ್ ವೇದಘೋಷ ಹಾಗೂ ಅಂತರ ಕಾಮತ್ ಪ್ರದರ್ಶಿಸಿದರು. ಟ್ರಸ್ಟಿಗಳಾದ ಅರುಣ್ ಕಾಮತ್ ಫಲಾನುಭವಿಗಳ ಯಾದಿಯನ್ನ ಪ್ರಸ್ತುತಪಡಿಸಿದರು. ಮುರಳೀಧರ್ ಭಟ್ ವಂದಿಸಿದರು. ಶಿಕ್ಷಕ ಕಿರಣ್ ಪ್ರಭು ನಿರೂಪಿಸಿದರು. ಪ್ರಮುಖರಾದ ನಾರಾಯಣ ಕಾಮತ್, ಲಕ್ಷ್ಮೀಶ್ ಶಾನ್ಭಾಗ್, ವಿಷ್ಣು ಹೆಗಡೇಕರ್, ಮೋಹನ್ ದಾರೇಶ್ವರ ಹಾಗೂ ಇತರರು ಉಪಸ್ಥಿತರಿದ್ದರು. ಟ್ರಸ್ಟಿ ದಿವ್ಯಾ ಶಾನ್ಭಾಗ್ ಹಾಗೂ ಮಹೇಶ್ ಕಾಮತ್ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಸಂಘಟಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.